ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಟು ಸ್ಯಾನ್ ಮೂಮೆಂಟ್ಸ್. ಐ ಆಮ್ ಸಂಜನಾ. ಸೊ ಸೆಕೆಂಡ್ ಇಯರ್ದು ಫಸ್ಟ್ ಡೇ ಹೇಗೋಯ್ತು ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಬೇಬಿ ಕಾಂಚ್ ಏನಕ್ಕೆ ಬಂದಿದ್ಯಾ ಇಲ್ಲಿಗೆ? ವಾಕಿಂಗ್ ಬಂದೆ. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿ ಅದಾದಮೇಲೆ ಕಾಲೇಜಿಗೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ನಿನ್ನೆಯಿಂದ ಸ್ಟಾರ್ಟ್ ಮಾಡಿರೋ ವಾಕಿಂಗ್ ಡೇ ಆಲ್ ದ ಬೆಸ್ಟ್ ಹೇಳಿ ನಾವಿಬ್ಬರು ಕಾಲೇಜ್ ಕಡೆ ಬಂದ್ವಿ. ಇನಾಗ್ರೇಷನ್. ಸೊ ವೆಲ್ಕಮ್ ಟು ಅವರ್ ಕಾಲೇಜ್. ಲಂಚ್ ಮಾಡ್ತಾ ಇದ್ದೀನಿ. ನಾನು ದೋಸೆ ತಂದಿದ್ದೀನಿ, ಆಲೂಗಡ್ಡೆ ಪಲ್ಯ ತಂದಿದ್ದೀನಿ. ಸಂಜಾನ ತುಂಬಾ ಬಿಸಿ ಆಗ್ತಾಳೆ. ತಗೊಳ್ಳಲ್ಲ ಮೈ ವಯಸ್ಸಿಗೂ ಮುಂದೆ ಯಾವುದಕ್ಕೂ ಕವರ್ ಮಾಡಿರಲ್ಲ ಅವಳು. ಇನ್ನೊಂದ್ಸತಿ ಅವಳು ಬ್ಲಾಗಲ್ಲಿ ಬರ್ತಾಳೆ. ಯಾರನ್ನೂ ನ್ಯಾಯವಾಗಿ ಕವರ್ ಮಾಡಲ್ಲ ಅಂದ್ರೆ ಎಲ್ಲರೂ ಬರೀ ಆಳು ಮೂಳು ಕಡ್ಡಿ ಇಲ್ಲ ಗಾಯ್ಸ್, ಆಳು ಮುಳು ಕಡ್ಡಿ ಕಸ ಏನಿಲ್ಲ. ಅವಳಿಗೆ ಯಾವ ಟೈಮಲ್ಲಿ ಬ್ಲಾಗ್ ಮಾಡಬೇಕು ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಕರೆಕ್ಟಾಗಿ ವ್ಲಾಗ್ ಮಾಡ್ತಾಯಿಲ್ಲ, ಎಡಿಟ್ ಮಾಡ್ತಾ ಇಲ್ಲ, ಆಮೇಲೆ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತ ಎಲ್ಲ ಕಂಪ್ಲೇಂಟ್ಸ್ ಮಾಡಿದವ್ರಿಗೆ ನಾನು ಕಂಟೆಂಟ್ ಕೊಡು. ಈಗ ನಾನು ಚೆನ್ನಾಗಿ ಮಾಡಲ್ಲ ಅಲ್ವಾ? ಮಾಡ್ತೀನಿ ಕೊಡು. 15 ನಿಮಿಷ ಲೇಟಾಗಿ ಬಂದ್ಬಿಟ್ಟು ಇವರಿಬ್ರು ಫಸ್ಟ್ ಕ್ಲಾಸೇ ಬಂದಿರಲಿಲ್ಲ ಗೈಸ್. ಏನಂದಿದ್ದು? ಹೌದು, ಏನಕ್ಕೆ ಲೇಟ್ ಆಯ್ತು? ಗೀತಾ ಆನ್ಸರ್ ಕಲ ಗಾಡಿಲಿ ಬಂದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇಲ್ಲಿ ತುಂಬಾ ದೊಡ್ಡ ಮೀಟಿಂಗ್ ನಡೀತಿದೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸೊ ಹಾಯ್ ಗೈಸ್, ಮೀಟ್ ಮೀನಾ, ಹರ್ಷಿತಾ ಅಂಗಡಿ, ಬಿ ಅಂಗಡಿ ಅಂಡ್ ಸತ್ಯ ತಳಪತಿ ಫ್ಯಾನ್ ಗೈಸ್. ಇವನ್ ಗೊತ್ತು, ಹಳೆ ಮುಖ, ಅದೇ ಹಳೆ ಮುಖ. ಇಮೋಷನಲ್ ಡ್ಯಾಮೇಜ್. ಇದು ಗೊತ್ತಿರೋ ಪೀಸೆ, ಇದು ಗೊತ್ತಿರೋ ಪೀಸೆ, ಇದು ಗೊತ್ತಿರೋ ಪೀಸೆ. ಆಮೇಲೆ ನನ್ನ ಡಾರ್ಲಿಂಗು, ನನ್ನ ಜೀವ ವಾಪಸ್ ಬಂದ್ಬಿಟ್ಟೈತೆ. ಬರೀ ಇಂಥದೇ ಕಲಾದರ್ಶಿನಿ ಜಾತ್ರೆಲಿ ಕಳ್ದೋಗಿದ್ರು ಗೈಸ್, ವಾಪಸ್ ಸಿಕ್ಕಿದ್ರು ಇವತ್ತು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನನ್ನ ಕ್ಯಾಮ್ರಾಮನ್ ಇಲ್ಲದೆ ಏನೂ ಆಗಲ್ಲ. ಇಮೋಷನಲ್ ಡ್ಯಾಮೇಜ್. ಸಂಜೀವಿನಿ ಪರ್ವತ ಹತ್ತದಂಗೆ ನಮ್ಮ ಸಂಜೀವಿನಿ ಬೆಂಚನ್ನ ಹತ್ಕೊಂಡು ಹೋಗ್ಬಿಟ್ಟು ನಿಸರ್ಗನ ಫೋನ್ನ ಕಾಪಾಡ್ಕೊಂಡು ಬಂದ್ಲು. ಏನೋ ಅನಿಸ್ತಿದ್ದೀನಿ ಸರ್, ತಲೆಯಲ್ಲಿ ನಿಜ ಯಾವಾಗ ಅನ್ಸುತ್ತೆ ಮಸ್ತಲ್ವಾ ಗೈಸ್. ನಾನು ಜೋಶ್ ಆಗಿರೋದು ನೋಡಿ ನಮ್ಮ ಗೀತೆ ಕರ್ಕೊಡಕ್ಕೆ ಹೋಗ್ತೀನಿ. ಅದಕ್ಕೆ ಸ್ಕೂಲ್ ನೋಡಿ ಈಗ ನಮ್ಮ ಕ್ಲಾಸಲ್ಲಿ ಟೈಮ್ ಪಾಸಿಗೆ ಏನು ಕಮ್ಮಿ ಇಲ್ಲ. ಯಾರಾದರೂ ಪಾಪ ಅವಳು ಅವಳ ಫೋನಲ್ಲಿ ಯಾರ ಜೊತೆನೋ ಮಾತಾಡ್ತಿದ್ಲು, ಅವಳಿಗೆ ರೇಗ್ಸೋಕ್ಕೆ ಅಂತ ಸಾಂಗ್ ಶುರು ಮಾಡಿದ್ರು. ಸೊ ಹಾಯ್ ಗೈಸ್, ಈಗ ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ಹತ್ರ ಒಂದು ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡಿ. ಹಾಂ, ಈಗ ನೀವು ಯಾರನ್ನ ನಮ್ಮ ಸೀನಿಯರ್ಸ್ ಈಗ ಪಾಸ್ಡ್ ಔಟ್ ಆಗಿದ್ದಾರೆ, ಯಾರು ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಎಲ್ರಿಗೂ ಲಿಸ್ಟೇ ಇದೆ ಯಾರನ್ನ ಮಿಸ್ ಮಾಡ್ಕೋತೀವಿ ಅನ್ನೋದು. ಈಗ ಮಿಸ್ ಮಾಡ್ಕೋತೀರಾ ಫಸ್ಟ್ ಆಫ್ ಆಲು? ಬಿಕಾಸ್ ಈಗ ನಮ್ಮ ಸೀನಿಯರ್ಸ್ ಎಷ್ಟೊಂದು ಜನ ಕೇಳಿದ್ದಾರೆ, ಏನೋ ಮರ್ತೋಗ್ಬಿಟ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ, ಬಿಕಾಸ್ ನಾವು ಯಾರೂ ಮರ್ತಿಲ್ಲ ನಿಮ್ಮನ್ನ. ಆ್ಯಂಡ್ ಇನ್ನೊಂದು ರೀಸನ್ ಏನು ಅಂತಂದರೆ, ಇವಾಗ ರೀಸನ್ಸ್ ಹೇಳ್ತೀವಿ ಏನಕ್ಕೆ ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳ್ತೀವಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾನು ಫಸ್ಟ್ ಟೈಮ್ ಬಂದಾಗ ನಮಗೆ ವೆಲ್ಕಮ್ ಮಾಡಿ ನಮ್ಮ ಸೀನಿಯರ್ಸ್. ಸೊ ನಾನು ಯಾವತ್ತೂ ಮಳೆಕಾಲ ಅವ್ರ ಜೊತೆ ನನಗೆ ತುಂಬ ಮೆಮೊರೀಸ್ ಇದೆ. ಆ್ಯಂಡ್ ವಿಲ್ ಮಿಸ್ ಯು. ಹಾಂ, ಓಕೆ. ಫಸ್ಟ್ ನೆಕ್ಸ್ಟ್ ಏನಕ್ಕೆ ಮಿಸ್ ಮಾಡ್ಕೊತಾ ಇದ್ದೀವಿ? ಫುಲ್ ಸಪೋರ್ಟ್ ಮಾಡ್ತಾಯಿದ್ರು, ಮತ್ತು ಬ್ರೇಕಲ್ಲಿ ಬಿಟ್ಟಾಗ ಅವ್ರ ಜೊತೆನೇ ಮಾತಾಡ್ತಿದ್ವಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಜಾಸ್ತಿ ಸಪೋರ್ಟ್ ಮಾಡ್ತಿದ್ರು. ಈಗೇನೋ ಅವರಿಲ್ಲ ಅನ್ನೋ ಫೀಲಿಂಗ್. ಸೊ ವಿ ಮಿಸ್ ಯು. ಇಂಚು ನೀನು ಆಮೇಲೆ ನಾನು ಹೇಳ್ತೀನಿ, ಆಮೇಲೆ ನೀವು ಹೇಳ್ರಿ. ಕೊಡಕ್ಕೆ ನಾನು ಕೇಳ್ತೀನಿ. ಅಪ್ಪ ಇವರು ಕಂಟೆಂಟ್ ನಾನು ಮಾಡಿಸೋ ಅಷ್ಟೇ ನನಗೆ ಸುಸ್ತಾಗಿದೆ.
ಸೊ ನಾನು ಮಿಸ್ ಮಾಡ್ಕೊಳ್ಳೋದು ಅಂತಂದರೆ ಎಲ್ಲರೂ ಮಿಸ್ ಮಾಡ್ಕೊಳ್ತೀವಿ ಆಬ್ವಿಯಸ್ಲಿ. ನಮ್ಮೆಲ್ಲ ಸೀನಿಯರ್ಸು ಅಂತ ಒಳ್ಳೆ ಮುದ್ದು ಅವರು ಬರೀ ಇಂಥದೆಯಾ. ಟೀಚರ್ಸ್ ಮುಂದೆ ಹೆಂಗಿದ್ರು ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಬಟ್ ವಿ ಮಿಸ್ ದಟ್ ವೆರಿ ಮಚ್. ಯಾಕಂದರೆ ರೀಸನ್ಸ್ ಹೇಳಬೇಕು ಅಂದರೆ ತುಂಬ ಜಾಸ್ತಿ ಇದೆ ಗೈಸ್. ಒಂದು ರೀಸನ್ ಅಂತೂ ಇಲ್ಲ, ಯಾಕಂದರೆ ಕಾರಿಡಾರಲ್ಲಿ ಓಡಾಡೋದಿರಲಿ ಅಥವಾ ಇಲ್ಲಿ ಹೋಗ್ಬೇಕಾದ್ರೆ ಹಾಯ್ ಮಾಡ್ಕೊಂಡು ಹೋಗೋದಿರಲಿ, ದಿಶಾ ಭಾರತಿಂದ ಹಿಡಿದು ಅನ್ವೇಷಣ, ಕಲಾದರ್ಶಿನಿ ಎಲ್ಲದರಲ್ಲೂ ಜೊತೆಲಿದ್ದರು. ಸೊ ಅವ್ರು ಇಲ್ಲದೆ ನಮಗೆ ಒಂದು ದಿನ ಕಲಿಯೋಕೆ ಆಗ್ತಾ ಇರಲಿಲ್ಲ. ಹೆಂಗೆ ಅಂದರೆ ಯಾರಾದರೂ ಬಂದು ರೇಗ್ಸೋರು, ಯಾರಾದರೂ ಒಂದು ಜೊತೆ ಚೆನ್ನಾಗಿ ಮಾತಾಡೋರು. ನಾವು ನಿಮಗೆ ಡೌಟ್ ಬರ್ಬೋದು, ಬಿಕಾಸ್ ನಮ್ಮ ಸೀನಿಯರ್ಸ್ ಎಲ್ಲರೂ ಸೀನಿಯರ್ಸ್ ಬಗ್ಗೆ ಮಾತಾಡ್ತವ್ರೆ ಅಂತ. ಯಾಕಂತಂದರೆ ನಾವು ಒಂದಿನ ನಮ್ಮ ಸೀನಿಯರ್ಸ್ ಜೊತೆ ಜಗಳ ಆಡಿಲ್ಲ ಗೈಸ್. ಜಗಳ ಆಡಿದ್ರು ಅದನ್ನು ಮುಂದಕ್ಕೆ ನಾವು ತಗೊಂಡು ಹೋಗಿಲ್ಲ. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಅವರ್ ಸೀನಿಯರ್ಸ್ ಗೈಸ್. ಸೊ ಈಗ ನಾನು ನೀವು ಜಯಂತಿ ಇದ್ದಾಗ ನಿಮ್ಗೆಲ್ಲರಿಗೂ ತುಂಬ ಮಾತಾಡ್ಸಕ್ ಬರ್ತಿಲ್ಲ. ಇವತ್ತು ಸೀನಿಯರ್ಸ್ಗೆ ಯಾರು ಮಿಸ್ ಮಾಡ್ಕೊಂತೀರಾ ಅಂತ ಕೇಳಿದ್ರೆ ಎದ್ದೋದ ಗೈಸ್, ಎದ್ದೋದ ಸೀನಿಯರ್ಸ್ ಇದು ನೆನ್ಪಿಟ್ಕೊಳ್ಳಿ. ಬಿಬಿ ನೀನು ಫಸ್ಟ್ ಡೇ ಅವನ್ನ ಮಾತಾಡ್ದೆ ಅಲ್ವಾ, ನೋಡು ಎಂತ ಎಲ್ಲದ ಆಚೆ ಹೋಗ್ತಾನೆ ನೋಡಿ, ಬಾಗ್ಲು ಹಾಕೊಂಡು ಹೋಗಿದ್ದಾನೆ. ಸೀನಿಯರ್ಸ್ ಬಗ್ಗೆ ಮಾತಾಡು ಅಂದ್ರೆ ಬಾಗ್ಲು ಹಾಕೊಂಡು ಹೋಗಿದ್ದಾನೆ. ಬಿಪಿ ನೋಡ್ಕೊ. ಜಯಂತು ಇರೋ ಗಂಟೆ ಅಷ್ಟೇ. ದಿಶಾ ಭಾರತಲ್ಲಿ ಅವ್ರ ಜೊತೆ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ಕಾಂಪಿಟೇಷನ್ ಅಂತ ಬಂದರೆ ಅವ್ರು ಏನು ಮಾಡ್ತಾರೆ ಅಂತ ಕಾಯ್ತಾ ಇರ್ತಿದ್ವಿ ಯಾವಾಗ್ಲೂ. ಇವಾಗ ಅವರಿಲ್ಲ ಅನ್ನೋದು ಸ್ವಲ್ಪ ಬೇಜಾರಾಗ್ತಾ ಇದೆ, ಮಿಸ್ ಮಾಡ್ಕೋತಾ ಇದ್ವಿ. ಏನಂತಂದ್ರೆ ಗೈಸ್, ಅವ್ರನ್ನ ಮಿಸ್ ಮಾಡ್ಕೊಳ್ಳೋ ಮೇನ್ ರೀಸನ್ ಏನಂತ ಮೀನ್ಸ್ ಈಗ ನಮ್ಮ ವಿ ಪಿ ಹೆಂಗ್ ರೆಡಿಯಾಗಿ ಬರ್ತಾಯಿದ್ರು, ಈ ವಿ ಪಿ ನೋಡಿ ಹೆಂಗ್ ರೆಡಿಯಾಗಿ ಬರ್ತೈತೆ. ಒಂಚೂರು ನಾನು ವ್ಲಾಗ್ ಆಗ್ತಾ ಇದ್ದೀನಿ ಇದನ್ನ. ನೋಡು ನೋಡಿ ಗೈಸ್, ನಾವು ಕೇಳಿದ್ಮೇಲೆ ರೆಡಿಯಾಗಿ ಬರ್ತಾರಂತೆ. ಒಂದೇನು ಅಂದ್ರೆ ಈ ಸೀನಿಯರ್ ಮುಂದೆ ಹೇಳ್ತೀನಿ, ಬೇಜಾರೇನಿಲ್ಲ. ಯಾಕಂತಂದ್ರೆ ಏನಂದ್ರೆ ನಾವು ಫಸ್ಟ್ ಇಯರ್ಗೆ ಬಂದಾಗ ನಮ್ಗೆ ಅವ್ರು ಸೀನಿಯರ್ ಆಗಿದ್ರಿಂದ ಅವ್ರ ಜಾಗದಲ್ಲಿ ಬೇರೆಯವ್ರನ್ನ ನಾವು ಇವಾಗ ಊಹೆ ಮಾಡ್ಕೊಳಕ್ ಆಗ್ತಿಲ್ಲ ಅಷ್ಟೇ. ನಥಿಂಗ್ ಗೈಸ್. 1 2 3 ಅಷ್ಟೇ. ಸ್ಮೈಲ್ ಇರಂತೆ ಅಷ್ಟೇ. ಹಂಗಂತ ಇವರು ನಮ್ಮ ಸೀನಿಯರ್ಸ್ ಆಗಲ್ಲ ಅಂದ್ರೆ ಇವ್ರು ಸೀನಿಯರ್ಸ್ ಅವ್ರ ಜಾತ್ರೆ ತರ ಬಂದಿರಲಿಲ್ಲ. ಮಾಡ್ತಾ ಇದ್ದೀನಿ, ನನ್ನಿಂದ ನಿನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ. ಆಯ್ತು. ಇದು ಸ್ಪೋರ್ಟಿವ್ನೆಸ್ ಅಂದರೆ ಇದು ವಿ ಪಿ. ನನಗೆ ಅವ್ರು ಹೋದ್ಮೇಲೆ ಮಾತುಗಳೇ ಹೊರಡ್ತಾ ಇಲ್ಲ. ಇದು ಡೌ, ಇದನ್ನ ಯಾರು ಡೌ ಅಂತೀರ ಹೇಳ್ರಿ? ಅವ್ರಿಲ್ಲ ಅಂತ ನನಗೆ ಅನ್ನ ನೀರು ಸೇರ್ತಾ ಇಲ್ಲ ಇವನಿಗೆ. ಅವ್ನು ಬಾಗ್ ಹಾಕೊಂಡು ಹೋಗಿದ್ದಾನೆ. ಅವ್ರ ಬಗ್ಗೆ ಹೇಳಿ ಅಂತ ನೀವಿಲ್ಲ ಅಂತ ನಾನು ಬಾಕ್ಸ್ ಎತ್ತಿದ್ದಿಲ್ಲ, ಹಂಗೆ ಇಟ್ಕೊಂಡಿದ್ದೀವಿ. ಬಾಕ್ಸ್ ಯಾಕೆ ತಿನ್ನಿಲ್ಲ ಹೇಳಿ, ನಂಚ್ಕೊಳಕ್ ಏನೂ ಇಲ್ಲ ಅಂತ. ಊಟನೇ ಸೇರಿಲ್ಲ. ಚಿಪ್ಸ್ ಕೊಡು ಅಂತ ಮರಿಬೇಡಿ, ನಿನ್ನೆ ಆಡ್ಕೊತಾ ಇದ್ದ ಜಯ. ಸಂಜೆ ಅಕ್ಕ ನೋಡಿ ನೀವಿಲ್ಲ ಅಂತ ತೂತು ಅಂತ ಉಗಿದ್ಬಿಟ್ಟು ಬೇಕಾ ಅಂತ ಕೇಳಿದ್ರು. ನೋಡು. ಸೊ ಓಕೆ, ಒಂದು ಕ್ವಿಕ್ ಇನ್ನೊಂದು ಕ್ವಶನ್, ಯಾರನ್ನ ತುಂಬಾ ಮಿಸ್ ಮಾಡ್ಕೋತೀರಾ ಈ ಗ್ರೂಪಲ್ಲಿ ಹೇಳ್ರಿ ಹೋಗ್ಲಿ. ಒಬ್ರು ಒಂದು ತುಂಬಾ ಹೇಳೋ. ಸಂಜನಾ ಅಕ್ಕ ಮತ್ತೆ ಕಾವ್ಯಾಂಜಲಿ. ಯಾ ಮೋಸ್ಟ್ ಪ್ರೊಬಬ್ಲಿ ಬರೋದು ಸಂಜನಾ ಅಕ್ಕ, ಕಾವೇರಿ ಅಕ್ಕ. ಯಾಕಂದ್ರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದೇ ಅವ್ರ ಜೊತೆ. ಅರ್ಧಕ್ಕರ್ಧ ಕಾಲೇಜ್ ಜೀವನ ಕಳ್ದಿರೋದೇ ನಮ್ಮ ಸೀನಿಯರ್ಸ್ ಜೊತೆ. ನಾಟ್ ಓನ್ಲಿ ವಿ ಪಿ ಆ್ಯಂಡ್ ಜಿ ಎಸ್, ನಾವು ಪ್ರತಿಯೊಬ್ಬರೂ ಮಿಸ್ ಮಾಡ್ಕೊತಿದ್ದೀವಿ. ಯಾಕಂದರೆ ಆ ಕೆಲವೊಂದು ಸ್ಪೇಸ್ನ ಅದು ಯಾರು ಕವರ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಲೈಕ್ ಎವ್ರಿ ಬಿ ಕಾಮ್ ಆ್ಯಂಡ್ ಬಿ ಬಿ ಎ ಸೀನಿಯರ್ಸ್ ಆರ್ ದ ಬೆಸ್ಟ್ ಅನ್ನೋ ಥರ ಇತ್ತು ನಮಗೆ. ಬಿಕಾಸ್ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡಿಸ್ತಾಯಿದ್ರು, ಸ್ಟಾರ್ಟಿಂಗಿಂದನೂ ರೇಗಿಸ್ತಿದ್ರು. ಇಟ್ ವಾಸ್ ಟೋಟಲಿ ಫನ್. ಆಲ್ವೇಸ್ ವಿ ಯೂಸ್ ಟು ಸೇ, ನೌ ಆಲ್ಸೋ ವಿ ಆರ್ ಸೇಯಿಂಗ್ ವಿ ಆಲ್ ಮಿಸ್ ಯು ಲಾಟ್ ಗೈಸ್. ಸೊ ಗೈಸ್, ನನ್ನ ಜೀವ ಹೋಗ್ತಾ ಇದೆ ಗೈಸ್ ಮನೆಗೆ. ನಮ್ಮ ಗ್ರೂಪಲ್ಲಿ ಯಾರನ್ನೂ ಸೈಲೆಂಟಾಗಿ ಇರೋಕ್ಕೆ ಬಿಡಲ್ಲ. ಈಗ ಗೀತಾ ಪಾಪ ಅವ್ಳಿಗೇನೋ ಕೆಲಸ ಕೊಟ್ಟಿದ್ರು ಅಂತ ಅದನ್ನ ಮಾಡ್ತಿದ್ಲು. ಅವಳಿಗೆ ಆ ಕೆಲಸ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಅವಳನ್ನೂ ರೇಗಿಸ್ತಿದ್ವಿ, ಅವಳಿಗೂ ಹೊಟ್ಟೆ ಉರಿಸ್ತಿದ್ವಿ. ಎಷ್ಟು ಹಿಂಸೆ ಕೊಡ್ತಾರೆ ಅಂದ್ರೆ ನಿಸರ್ಗ ಲಕ್ಷ್ಮೀ ದೇವಿ ಕೆಲಸ ಮಾಡಿ
ಎಷ್ಟು ಕಿರಿಸ್ತಾ ಇದೆಯಾ ಬಾಯ್. ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಅವನ್ನ. ಫನ್ನಿ ವಿಡಿಯೋ ವಾಸ್ ಬೆಸ್ಟ್. ಇವತ್ತು ನಿಜ ಗೈಸ್, ಸೆಕೆಂಡ್ ಇಯರ್ ಆದ್ಮೇಲೆ ಬಂದಿದ್ದು ಎಷ್ಟು ಮೆಮೊರಿ ಅಂದ್ರೆ ಫಸ್ಟ್ ಡೇನೆ ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಅವನ್ನ. ಶ್ರೀರಾಮಪುರ ಗಲ್ಲಿ ಸುತ್ತು ಮುಂದಕ್ಕೆ ಬಂದ್ರೆ ಮತ್ತೆ ಎದ್ದು ಬಿಡಬೇಡ ಅವನ್ನ. ಜಯಂತನ್ಗೆ ಎಷ್ಟು ಹೊಡೆದ್ರು ಕಮ್ಮಿನೇ, ಯಾಕಂದರೆ ನಮ್ಮ ಪಾಡ್ ನಾವು ವ್ಲಾಗ್ ಮಾಡ್ತಾಯಿದ್ವಿ, ಅವನು ಮಾತಾಡ್ತಿದ್ದ, ಅವ್ನು ಸಡನ್ನಾಗಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ದ ಪೆನ್ನಲ್ಲಿ, ಅದಕ್ಕೆ ಎಲ್ಲರೂ ಹೊಡೆದ್ರು. ಹಂಗೆ ಮಾಮೂಲಿ ನಮ್ದು ಇದ್ದಿದ್ದೆ ಈ ಥರ ಕಿತಾಪತಿಗಳು, ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ದ ಡೇ ವೆಂಟ್ ವೆಲ್. ಆ್ಯಂಡ್ ಅವನ್ನ ಆಟಾಡ್ಸ್ಕೊಂಡು ಹೋಗಕ್ಕೆ ಇನ್ನೊಂದು ಮೇನ್ ರೀಸನ್ ಬಂದೆ, ನಿಸರ್ಗನ ಫೋನ್ ಎತ್ಕೊಂಡು ಅವ್ನು ಕೊಡದೆ ಆಟಾಡಿಸ್ತಿದ್ದೆ, ಅದಕ್ಕೋಸ್ಕರ. ಜಯಂತ ಈ ವಿಡಿಯೋ ಹಾಕ್ತೀನಿ ಇವತ್ತು. ಕಟ್ಟೆ ಗೈಸ್ ಇಷ್ಟು ಚೆನ್ನಾಗಿ ಆಟಾಡ್ಕೊಂಡು ಯುದ್ಧಾಗೆ ಎತ್ಕೊಂಡ್ಬಂದಿದ್ದೀನಿ ನಾನು ಇವಾಗ. ಯುದ್ಧ ಗೆದ್ದವನಂತೆ. ನನಗೇನು ಅನಿಸ್ತಾ ಇಲ್ಲ. ಸೆಕೆಂಡ್ ಇಯರ್ ಫಸ್ಟ್ ಡೇ ಮುಗೀತು ಅಷ್ಟೇ.